ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನಿಮಗೆ ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಕೆಲವು ಪಾಯಿಂಟ್ಸ್ನ ತಿಳಿಸ್ಕೊಡ್ತೀನಿ. ಈ ಪಾಯಿಂಟ್ಸ್ ಬಗ್ಗೆ ನಾನು ಹಲವಾರು ವೀಡಿಯೋಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ಪಾಯಿಂಟ್ಸ್ನ ತಿಳ್ಕೊಂಡು ಕೆಲವರು ಪರ್ಫೆಕ್ಟಾಗಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತಾಯಿದ್ದಾರೆ, ಅವರಿಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಬರ್ತಾಯಿದೆ. ಇನ್ನು ಕೆಲವ್ರಿಗೆ ಕನ್ಫ್ಯೂಸ್ ಆಗ್ತಾಯಿದೆ, ಇನ್ನು ಕೆಲವರು ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ. ಓಕೆನಾ? ಆ ರೀತಿ ನೆಗ್ಲೆಕ್ಟ್ ಮಾಡಬೇಡಿ. ಕನ್ಫ್ಯೂಸ್ ಏನಾದರೂ ಆದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಈ ಪಾಯಿಂಟ್ಸ್ ಬಗ್ಗೆ ಎಷ್ಟೇ ವೀಡಿಯೋಸ್ ಮಾಡಿದರೂ ತುಂಬ ಕಡಿಮೆನೇ ಅನಿಸುತ್ತೆ ನನಗೆ. ಯಾಕಂದರೆ ನಾವು ಒಂದು ಬ್ಲೌಸ್ನ ಪರ್ಫೆಕ್ಟಾಗಿ ಕಟಿಂಗ್ ಮಾಡಬೇಕಂದ್ರೆ ಈ ಪಾಯಿಂಟ್ಸು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಫಸ್ಟು ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡಬೇಕಾದ್ರೆ ಈ ಪಾಯಿಂಟ್ಸ್ ಬೇಸ್ ಮಾಡಿಕೊಂಡೇ ಕಟ್ ಮಾಡ್ತೀವಿ. ಅದರ ಮೇಲೆ ಬ್ಯಾಕ್ ಸೈಡ್ ಪಾರ್ಟ್ನ ನಾವು ಎಷ್ಟು ಪರ್ಫೆಕ್ಟಾಗಿ ಕಟ್ ಮಾಡ್ತೀವೋ ಫ್ರಂಟ್ ಸೈಡ್ ಪಾರ್ಟು ಅಷ್ಟೇ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಆ ರೀತಿ ಇರುತ್ತೆ. ಈ ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಹಾಗೆ ನೀವೇನಾದರೂ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ನಿಮಗೆ ಈ ವಿಡಿಯೋ ನಾನು ಕನ್ನಡ ಫ್ಯಾಷನ್ ಟೆಕ್ ಚಾನಲ್ಲು ಮತ್ತು ಲೇಡೀಸ್ ಟೈಲರ್ ಚಾನಲ್ಲು ಈ ಎರಡೂ ಚಾನಲಲ್ಲೂ ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಎರಡೂ ಚಾನಲಲ್ಲೂ ನಿಮಗೆ ಒಂದೇ ಡೇಟ್ಗೆ ಒಂದೇ ಟೈಮಿಂಗ್ಸ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಮಾಡಿದ್ದೀನಿ, ನೀವು ನೋಡ್ತಾ ಇದ್ದೀರಾ. ಓಕೆನಾ? ಯಾಕೆ ಅಂದರೆ ಈ ಟಾಪಿಕ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕೆಲವರು ಸಬ್ಸ್ಕ್ರೈಬರ್ಸು ಹಳೆ ಚಾನಲ್ ಏನು ನೋಡ್ತಾ ಇದ್ದಾರೋ ಅವರು ಕೆಲವರು ಹೊಸ ಚಾನಲಲ್ಲಿ ವೀಡಿಯೋಸ್ ನೋಡ್ತಾ ಇಲ್ಲ. ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಹಳೆ ಚಾನಲ್ಲು ಗೊತ್ತಿಲ್ಲ. ಹಾಗಾಗಿ ಎರಡೂ ಚಾನಲಲ್ಲಿ ಇರುವಂಥ ಸಬ್ಸ್ಕ್ರೈಬರ್ಸ್ಗೆ ಯೂಸ್ ಆಗಲಿ ಅಂತ ಈ ವಿಡಿಯೋನ ಎರಡೂ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಓಕೆ? ಈ ಟಾಪಿಕ್ ಮೇನ್ ಇಂಪಾರ್ಟೆಂಟಾಗಿ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿರೋದು, ಈ ಟಾಪಿಕಲ್ಲಿ ಬರುವಂಥ ಪಾಯಿಂಟ್ಸ್ ಬಂದುಬಿಟ್ಟು ನಮಗೆ ಶೋಲ್ಡರು ಮತ್ತು ಆರ್ಮೋಲ್ ಡೌನಿಂಗು. ಶೋಲ್ಡರಲ್ಲಿ ನೆಕ್ ವಿಡ್ತು ಮತ್ತು ಆರ್ಮೋಲ್ ಡೌನಿಂಗ್ನಲ್ಲಿ ಆರ್ಮೋಲ್ ರೌಂಡಿಂಗು. ಇವು ನಮಗೆ ಎಷ್ಟು ಇಂಪಾರ್ಟೆಂಟು ಅಂದರೆ, ಒಂದು ಬ್ಲೌಸು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರಬೇಕು ಅಂದರೆ ನಾವು ಫಸ್ಟು ಬ್ಯಾಕ್ ಸೈಡ್ ಪಾರ್ಟ್ನ ಏನು ಕಟ್ ಮಾಡ್ತೀವೋ ಈ ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಾವು ಆಯಾ ಚೆಸ್ಟ್ ಮೆಜರ್ಮೆಂಟ್ಗೆ ತಕ್ಕನಾಗೆ ಶೋಲ್ಡರು ಮತ್ತು ಆರ್ಮೋಲ್ ಡೌನಿಂಗು, ಆರ್ಮೋಲ್ ಡೌನಿಂಗಲ್ಲಿ ಆರ್ಮೋಲ್ ರೌಂಡಿಂಗು ಮತ್ತು ಶೋಲ್ಡರಲ್ಲಿ ನೆಕ್ ಬಿಡ್ತು ಪ್ರಾಪರಾಗಿ ತೊಗೋಬೇಕು, ಪರ್ಫೆಕ್ಟಾಗಿ ತೊಗೊಳ್ಬೇಕು. ಕೆಲವ್ರಿಗೆ ಅಂದಾಜು ಮೇಲೆ ನೆಕ್ ಬಿಡ್ತು ಮತ್ತು ಶೋಲ್ಡರು ಆರ್ಮೋಲ್ ಡೌನಿಂಗ್ನ ಇಟ್ಟು ಕಟ್ ಮಾಡ್ತಾರೆ. ಈ ವಿಚಾರನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಏನು ಅಂದರೆ, ಪ್ರತಿ ಸಾರಿ ನಾನು ಬ್ಲೌಸ್ ಕಟ್ಟಿಂಗ್ನ ಮಾಡಿ ನಿಮಗೆ ತೋರಿಸಿ ಕಲಿಸಿದರೆ ನೀವು ಅಷ್ಟು ಪರ್ಫೆಕ್ಟಾಗಿ ಕಲ್ತ್ಕೊಳ್ಳೋದಿಲ್ಲ. ವಿಚಾರನ ಫಸ್ಟು ತಿಳ್ಕೊಳ್ಬೇಕು. ವಿಚಾರನ ನೀವು ಫಸ್ಟು ತಿಳ್ಕೊಂಡ್ರೇ ನೆಕ್ಸ್ಟು ನೀವು ಕೆಲಸ ಕಲಿಯೋದಕ್ಕೆ ಅನುಕೂಲ ಆಗುತ್ತೆ. ಉದಾಹರಣೆಗೆ ತಿಳಿಸ್ಬೇಕು ಅಂದರೆ, ಯಾವುದಾದ್ರೂ ಒಂದು ಅಡುಗೆ ಮಾಡಬೇಕು ಅಂದರೆ ನಿಮಗೆ ಏನು ಪದಾರ್ಥಗಳು ಬೇಕು, ಆ ಅಡುಗೆ ಮಾಡೋದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅನ್ನೋದು ನಿಮಗೆ ಫಸ್ಟು ಗೊತ್ತಿರಬೇಕು. ಅದಾದಮೇಲೆ ನೀವು ಅಡುಗೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ನಿಮಗೆ ಪದಾರ್ಥಗಳು ಯಾವುವು ಅನ್ನೋದೇ ಗೊತ್ತಿಲ್ಲ ಅಂದರೆ ನಿಮ್ಗೆ ಅಡುಗೆ ಮಾಡೋಕ್ಕೆ ಹೇಗೆ ಬರುತ್ತೆ? ಆ ರೀತಿ ನಾವೊಂದು ಬ್ಲೌಸ್ನ ಕಟ್ ಮಾಡಬೇಕಂದ್ರೆ ಅದ್ರ ಬಗ್ಗೆ ನಿಮಗೆ ಫಸ್ಟು ಇನ್ಫಾರ್ಮೇಷನ್ ಗೊತ್ತಿರಬೇಕು, ವಿಚಾರ ಗೊತ್ತಿರಬೇಕು. ಆ ವಿಚಾರನ ನೀವು ತಿಳ್ಕೊಂಡ್ರೆ ಮಾರ್ಕ್ ಮಾಡೋದಕ್ಕೆ ಕಟ್ ಮಾಡೋದಕ್ಕೆ ಎಷ್ಟೊತ್ತು ಬೇಕು ಹೇಳಿ ಈಸಿಯಾಗಿ ಕಟ್ ಮಾಡ್ಬೋದು. ಅದೇ ಒಂದು ಅಂದಾಜು ಮೇಲೆ ನಿಮಗೆ ಒಂದು ಪ್ಲಾನಿಂಗು ಪ್ರಾಪರ್ ಮೆಥಡ್ ಇಲ್ದಂಗೆ ಒಂದು ಅಂದಾಜು ಮೇಲೆ ಎಲ್ಲ ಮಾರ್ಕಿಂಗ್ ಮಾಡಿ ಕಟ್ ಮಾಡಿದರೆ ಅದಾಗೋದಿಲ್ಲ. ಅಂದಾಜು ಮೇಲೆ ಮಾರ್ಕಿಂಗ್ ಮಾಡಿ ಕಟ್ ಮಾಡೋವು ಕೆಲವ್ರಿಗೆ ಸೆಟ್ ಆಗುತ್ತೆ. ಇದು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಎಲ್ರಿಗೂ ಸೆಟ್ ಆಗೋದಿಲ್ಲ. 100ರಲ್ಲಿ ಒಂದು 5ರಿಂದ 10 ಜನಕ್ಕೆ ಸೆಟ್ ಆಗ್ಬೋದು, ಇಲ್ಲ ಒಂದು 20 ಜನಕ್ಕೆ ಸೆಟ್ ಆಗ್ಬೋದು. ಬಟ್ 100 ಮೆಂಬರ್ಸಲ್ಲಿ 100 ಮೆಂಬರ್ಸ್ಗೂ ಸೆಟ್ ಆಗುತ್ತೆ ಅಂತ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಸೆಟ್ ಆಗೋದು ಇಲ್ಲ. ಕೆಲವರು ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಕೆಲವರು ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಕೆಲವರು ಏನು ಅಂದರೆ ಸ್ವಲ್ಪ ಪ್ರಾಬ್ಲಮ್ ಇದ್ರೂ ಸುಮ್ಮನೆ ಆಗ್ತಾರೆ. ಕೆಲವ್ರು ಏನಂದ್ರು ಹೋಗಿ ನಮಗಿದು ಚಿಕ್ಕ ಪುಟ್ಟ ಪ್ರಾಬ್ಲಮ್ ಇದ್ರೂ ಅವ್ರ ಹತ್ರ ಹೋಗಿ ಆಲ್ಟ್ರೇಷನ್ಸ್ ಮಾಡಿಸ್ಕೊಂಡು ಬರೋದಿಲ್ಲ. ಇದ್ದರೆ ಇರಲಿ ಬಿಡಿ ಅಂತ ಸುಮ್ಮನೆ ಆಗ್ತಾರೆ. ಕೆಲವರು ಏನು ಮಾಡ್ತಾರೆ ಅಂದರೆ ಪ್ರಾಪರಾಗೇ ಬೇಕು, ನಮಗೆ ಪರ್ಫೆಕ್ಟಾಗೇ ಇರಬೇಕು ಫಿಟ್ಟಿಂಗು. ಈ ರೀತಿ ಸಾಕಷ್ಟು ಜನ ಇರ್ತಾರೆ. ಇವ್ರಿಗೇನಂದರೆ ನಾವು ಫಾರ್ಮುಲಾ ಪ್ರಕಾರ ಒಂದು ಪರ್ಫೆಕ್ಟ್ ಮೆಥಡ್ನಲ್ಲೇ ನಾವು ಬ್ಲೌಸ್ ಕಟ್ಟಿಂಗ್ನ ಮಾಡಬೇಕಾಗುತ್ತೆ. ಅಂದಾಜು ಮೇಲೆ ಮಾಡೋದಕ್ಕೆ ಆಗೋದಿಲ್ಲ. ಇನ್ನೊಂದು ಏನು ಅಂದರೆ, ಈಗ ಒಂದು ಪಾಠನ ಫಸ್ಟಿಂದ ಲಾಸ್ಟ್ವರೆಗೂ ಓದಿದರೆ ಅದು ಒಂದು ರೂಲ್ಸ್ ಪ್ರಕಾರ ಕರೆಕ್ಟಾಗಿರುತ್ತೆ. ನಾವು ಯಾವ ರೀತಿ ಓದಿದ್ರೂ ಒಂದೇ ಅಂತ ಲಾಸ್ಟಿಂದ ಫಸ್ಟ್ವರೆಗೂ ಓದೋಕ್ಕೆ ಆಗೋದಿಲ್ಲ. ಇದು ಅಷ್ಟೇ, ನಾವು ಒಂದು ಪ್ರಾಪರ್ ಮೆಥಡ್ನಲ್ಲಿ ಕಟ್ ಮಾಡಬೇಕು. ಓಕೆನಾ? ಒಂದು ಫಾರ್ಮುಲಾ, ಒಂದು ಪ್ರಾಪರ್ ಮೆಥಡ್ನಲ್ಲಿ ನಾವು ಕಟ್ ಮಾಡಬೇಕು. ಅದು ನಮಗೆ ಫಸ್ಟು ಗೊತ್ತಿರಬೇಕು. ನಮಗೆ ಗೊತ್ತಿರಬೇಕು. ನಾವು ರೂಲ್ಸ್ ಪ್ರಕಾರ ಪರ್ಫೆಕ್ಟಾಗಿ ಕಟ್ ಮಾಡೋದಕ್ಕೆ ಪ್ರಯತ್ನ ನಾವು ಮಾಡಬೇಕು. ಫಸ್ಟ್ ಯಾವುದೇ ಮಾರ್ಕಿಂಗ್ ಮಾಡಿದರೂ ಬ್ಲೌಸ್ ಕಟ್ಟಿಂಗ್ ಆಗುತ್ತೆ, ಎಲ್ಲಿಂದ ಬೇಕಾದರೂ ಮಾರ್ಕಿಂಗ್ ಮಾಡ್ಬೋದು ಅನ್ನೋದು ತಪ್ಪು.
ನಾವು ಒಂದು ಕಡೆಯಿಂದ ನೀಟಾಗಿ ಫಸ್ಟಿಂದ ಲಾಸ್ಟ್ವರೆಗೂ ನೀಟಾಗಿ ಮಾರ್ಕಿಂಗ್ ಮಾಡಬೇಕು. ಅದು ಫಾರ್ಮುಲಾ ಪ್ರಕಾರ ಮಾರ್ಕಿಂಗ್ ಮಾಡಿಕೊಂಡು ನಾವು ಕಟಿಂಗ್ ಮಾಡ್ಕೊಳ್ಬೇಕು. ಆ ರೀತಿ ಮಾಡಿದರೆ ನಮಗೆ 100% ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ. ಓಕೆನಾ? ಮತ್ತು ನಾವು ಯಾವ ರೀತಿ ಅಂದರೆ ಆ ರೀತಿ ಮಾರ್ಕಿಂಗ್ ಮಾಡೋಕ್ಕೆ ಹೋಗ್ತೀವಲ್ವ, ಕೆಲವ್ರಿಗೆ ಅಡ್ಜಸ್ಟ್ ಆಗ್ಬೋದು, ಕೆಲವ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ. ಈ ಪ್ರಾಪರಾಗಿ ನಾವು ಮೆಥಡ್ನ ಫಾಲೋ ಮಾಡಿ ಕಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ 100ರಲ್ಲಿ 80 to 90 ಮೆಂಬರ್ಸ್ಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇನ್ನು ಕೆಲವ್ರಿಗೆ ನಾವು ಚಿಕ್ಕ ಪುಟ್ಟ ಆಲ್ಟ್ರೇಷನ್ಸ್ ಮಾಡಬೇಕಾಗುತ್ತೆ. ಕೆಲವ್ರಿಗೆ ಅದು ಈಸಿಯಾಗಿ ಮಾಡ್ಬೋದು. ಕಂಪ್ಲೀಟ್ ನಮಗೆ ನಾವು 10 ಜನಕ್ಕೆ ಹೊಲ್ಕೊಟ್ರೆ 10 ಜನಕ್ಕೂ ಆಲ್ಟ್ರೇಷನ್ ಬಂತು ಅಂದರೆ ನಮಗೆ ಕೆಲಸ ಬರೋದಿಲ್ಲ ಅಂತ ಅರ್ಥ. ಫಸ್ಟು ನಾವು ಕಲಿಬೇಕು, ನಂತರ ಅದನ್ನು ನಾವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಡೋದು ಅದು ನಮ್ಮ ಜವಾಬ್ದಾರಿ. ರಿಸಲ್ಟ್ ಏನು ಬರುತ್ತೆ ಅನ್ನೋದು ಅದು ನೆಕ್ಸ್ಟು. ಕೆಲವು ಸಾರಿ ಸಕ್ಸಸ್ ಆಗ್ಬೋದು, ಕೆಲವು ಸಾರಿ ಫೇಲ್ ಆಗ್ಬೋದು. ಈಗ ಅಂದಾಜು ಮೇಲೆ ಕಟ್ ಮಾಡಿಬಿಟ್ಟು ಅಂದಾಜು ಮೇಲೆ ಮೆಜರ್ಮೆಂಟ್ಸ್ನ ಇಟ್ಟು ಕಟ್ ಮಾಡಿದಾಗ ಕೆಲವು ಸಾರಿ ಸಕ್ಸಸ್ ಆಗುತ್ತೆ, ಕೆಲವು ಸಾರಿ ಫೇಲ್ ಆಗುತ್ತೆ. ಫೇಲ್ ಆಗೋದೇ ಜಾಸ್ತಿ ಇರುತ್ತೆ, ಇದನ್ನು ನೆನಪಿಟ್ಕೊಳ್ಳಿ. ಸಕ್ಸಸ್ ಆಗೋದು ಕಡಿಮೆ ಇರುತ್ತೆ. ನಾನು ಹೇಳ್ಕೊಡುವಂಥ ಮೆಥಡ್ನಲ್ಲಿ ನೀವು ಕಟ್ ಮಾಡಿದ್ರು ಕೆಲವು ಸಾರಿ ಫೇಲ್ ಆಗುತ್ತೆ, ಇದನ್ನು ನೆನಪಿಟ್ಕೊಳ್ಳಿ. ಓಕೆನಾ? ಆದರೆ ಸಕ್ಸಸ್ ಆಗೋದು ಜಾಸ್ತಿ ಇರುತ್ತೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ನಿಮಗೆ ವಿಚಾರ ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಇಷ್ಟೇ. ಒಂದು ರೂಲ್ಸ್ ಪ್ರಕಾರ ಒಂದು ಪ್ರಾಪರ್ ಮೆಥಡ್ನಲ್ಲಿ ನಾವು ಕಟ್ ಮಾಡಿದರೆ ಸಕ್ಸಸ್ ರೇಟು ಜಾಸ್ತಿ ಇರುತ್ತೆ, ಫೇಲ್ ಆಗೋದು ಕಡಿಮೆ ಇರುತ್ತೆ. ಅಂದಾಜು ಮೇಲೆ ನಾವು ಕಟ್ ಮಾಡಿದರೆ ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ, ಫೇಲ್ ಆಗೋದು ಜಾಸ್ತಿ ಇರುತ್ತೆ. ಫೇಲ್ ಆಗೋದು ಅಂದರೆ ಆಲ್ಟ್ರೇಷನ್ಸು ಜಾಸ್ತಿ ಬರೋದು, ಸಕ್ಸಸ್ ಅಂದರೆ ಫಿಟ್ಟಿಂಗು ಪರ್ಫೆಕ್ಟಾಗಿರೋದು. ಫಿಟ್ಟಿಂಗು ಪರ್ಫೆಕ್ಟಾಗಿತ್ತು ಅಂದರೆ ನೀವು ಕೆಲಸನ ಪರ್ಫೆಕ್ಟಾಗಿ ಕಲ್ತಿದ್ದೀರ ಅಂತ ಅರ್ಥ. ಈ ವಿಚಾರ ನಿಮಗೆ ಗೊತ್ತಿರಬೇಕು. ನಿಮಗೆ ಗೊತ್ತಿದ್ರೇ ಫ್ಯೂಚರಲ್ಲಿ ನೀವು ಯಾವುದೇ ಆಲ್ಟ್ರೇಷನ್ಸ್ ಬಂದರೂ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ನಿಮಗೊಂದು ಧೈರ್ಯ ಇರುತ್ತೆ. ಓಕೆನಾ? ಇದು ತಿಳ್ಕೊಳ್ಳಿ. ಈ ರೀತಿ ಇನ್ಫಾರ್ಮೇಷನ್ನ ಯಾರು ನಿಮಗೆ ಹೇಳಿ ಕೊಡಲ್ಲ. ಓಕೆ? ಈಗ ನಿಮಗೆ ಅದನ್ನು ಸಿಂಪಲ್ಲಾಗಿ ಒಂದು ಸ್ವಲ್ಪ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ. ಬರೀ ಇನ್ಫಾರ್ಮೇಷನ್ ಅಂದರೂ ನಿಮಗೆ ಬೋರ್ ಹೊಡೆಯುತ್ತೆ. ಸ್ವಲ್ಪ ನಿಮಗೆ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ. ಈಗ ರೂಲ್ಸ್ ಪ್ರಕಾರ ಒಂದು ಫಾರ್ಮುಲಾ ಪ್ರಕಾರ ನಾವು ಕಟ್ ಮಾಡ್ತೀವಲ್ವ, ಫಸ್ಟು ಲೈನಿಂಗ್ನ ಐರನ್ ಮಾಡಿಕೊಂಡು ಸ್ಟ್ರೈಟಾಗಿ ಮಾರ್ಕಿಂಗ್ ಮಾಡಿಕೊಂಡು ಫಸ್ಟು ನಾವು ಲೈನಿಂಗ್ನ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ನೋಡಿ, ಇದು ಈಗ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿದ್ವಿ. ಇದು ಇಲ್ಲಿ ಸ್ವಲ್ಪ ಸೊಟ್ಟ ಇದೆ. ನಾವು ಇದನ್ನೇ ಸ್ಟಿಚ್ ಮಾಡ್ಬೋದು. ಸ್ಟಿಚಿಂಗಲ್ಲಿ ನಾವು ಇದು ಮಾಡ್ಕೊಳ್ಬೋದು, ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಬೋದು ಅಂದರೆ ಬರೋದಿಲ್ಲ. ನೀಟಾಗಿ ನಾವು ಕಟ್ ಮಾಡಬೇಕು, ಇದು ಒಂದು ರೂಲು. ಓಕೆನಾ? ನೆಕ್ಸ್ಟು ಯಾವುದೇ ಬ್ಲೌಸ್ ಕಟ್ ಮಾಡಿದರೂ ಮಾರ್ಕಿಂಗ್ ಮಾಡ್ತೀವಿ ಅರ್ಧ ಇಂಚು. ಈ ಲೆಂತು ಅಳತೆ ಬ್ಲೌಸ್ ಕೊಟ್ಟರು ಲೆಂತ್ ಅಷ್ಟೇ ಅದೇ ರೀತಿ ಮಾರ್ಕ್ ಮಾಡ್ತೀವಿ. ಬಾಡಿ ಮೆಜರ್ಮೆಂಟ್ಸ್ ಆದರೂ ಅದೇ ರೀತಿ ಮಾರ್ಕ್ ಮಾಡ್ತೀವಿ. ಲೆಂತ್ ಏನು ಇಂಪಾರ್ಟೆಂಟ್ ಅಲ್ಲ. ಲೆಂತ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇಲ್ಲ. ಲೆಂತು, ಚೆಸ್ಟು, ವೇಸ್ಟು ಇವ್ಯಾವಲ್ಲ. ನಮಗೆ ಶೋಲ್ಡರ್ ಇಂಪಾರ್ಟೆಂಟು, ನೆಕ್ ವಿಡ್ತ್ ಇಂಪಾರ್ಟೆಂಟು, ಆರ್ಮಲ್ ಡೌನಿಂಗ್ ಇಂಪಾರ್ಟೆಂಟು. ಅಳತೆ ಬ್ಲೌಸ್ ಕೊಟ್ಟರು ಅಂದರೆ ಪರ್ಫೆಕ್ಟಾಗಿರಬೇಕು ಅಳತೆ ಬ್ಲೌಸು. ನಮ್ಮ ಈ ಸೈಡ್ ಏನು ಫಿಟ್ಟಿಂಗ್ ಇರುತ್ತೋ ಸೈಡು ಲೆಂತು, ಆ ಸೈಡ್ ಲೆಂತ್ ನಾವು ಮೆಜರ್ಮೆಂಟ್ನ ತೊಗೊಂಡು ಅದಕ್ಕೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಮಾರ್ಕ್ ಮಾಡ್ತೀವಿ. ಈ ಎರಡು ಗ್ಯಾಪ್ ಎಷ್ಟಿರುತ್ತೋ ಅದನ್ನು ಶೋಲ್ಡರ್ಗೆ ತೊಗೊಳ್ತೀವಿ. ಅಳತೆ ಬ್ಲೌಸು ಪರ್ಫೆಕ್ಟ್ ಇದ್ದರೆ ಮಾತ್ರ ಆ ರೀತಿ ತೊಗೊಳ್ಬೇಕು, ಇದು ನೆನಪಿನಲ್ಲಿರಲಿ. ಕೆಲವು ಅಳತೆ ಬ್ಲೌಸ್ ಏನಾಗಿರುತ್ತೆ ಅಂದರೆ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇದ್ರೂ ಈ ಆರ್ಮಲ್ ಡೌನಿಂಗ್ ಮೆಜರ್ಮೆಂಟ್ ಕಡಿಮೆ ಇರುತ್ತೆ. ಒಂದು 40 ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ ಕೆಲವ್ರಿಗೆ ಬರೀ 5 ಇಂಚೇ ಬರುತ್ತೆ. ಓಕೆನಾ? ಅದು ರಾಂಗ್ ಆಗಿರುತ್ತೆ. ಅದನ್ನು ನಾವು ಕರೆಕ್ಷನ್ ಮಾಡ್ಕೊಳ್ಬೇಕು. ಅದೇ ನಾನು ಹೇಳ್ಕೊಡುವಂಥ ಮೆಥಡಲ್ಲಿ ನೀವು ಬ್ಲೌಸ್ ಕಟ್ಟಿಂಗ್ನ ಮಾಡಿ, ಬಾಡಿ ಮೆಜರ್ಮೆಂಟ್ಸ್ಗೆ ಬ್ಲೌಸ್ ಕಟ್ಟಿಂಗ್ನ ಮಾಡಿ, ಅದೇ ಬ್ಲೌಸ್ನ ತೊಗೊಳ್ಳಿ. ನೀವು ಬೇಕಾದರೆ ಅಳತೆ ಬ್ಲೌಸ್ನ ತೊಗೊಂಡು ಕಟ್ ಮಾಡಿ, ನಿಮಗೆ ಫಾರ್ಮುಲಾ ಪ್ರಕಾರ ನೀವೇನು ಕಟ್ ಮಾಡಿರ್ತೀರೋ ಅದೇ ಪ್ರಕಾರ ನೀವು ಅಳತೆ ಬ್ಲೌಸ್ ತೊಗೊಂಡು ಮಾರ್ಕಿಂಗ್ ಮಾಡಿದರೆ ಸೇಮ್ ಫಾರ್ಮುಲಾ ಪ್ರಕಾರನೇ ಬರುತ್ತೆ. ಸೈಡ್ ಲೆಂತ್ ನಾವು ಅಳತೆ ಬ್ಲೌಸ್ ತೊಗೊಂಡು ಮಾರ್ಕ್ ಮಾಡಿ ಈ ಎರಡು ಗ್ಯಾಪಲ್ಲಿ ನಾವು ಅಳತೆ ಎಷ್ಟಿರುತ್ತೋ ನೋಡಿಕೊಂಡ್ರೆ ಶೋಲ್ಡರು ಅಷ್ಟೇ ಇಟ್ಕೊಳ್ಬೋದು. ಅದನ್ನು ಫಾರ್ಮುಲಾ ಪ್ರಕಾರ ಬಾಡಿ ಮೆಜರ್ಮೆಂಟ್ಸಿಗೆ ಕನ್ವರ್ಟ್ ಮಾಡಿಕೊಂಡ್ರು ಅಷ್ಟೇ ಬರುತ್ತೆ. ಇದ್ರ ಬಗ್ಗೆನೂ ನಾನು ನಿಮಗೆ ಮುಂದೆ ಕೆಲವು ವೀಡಿಯೋಸಲ್ಲಿ ಇನ್ನಷ್ಟು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಈಗ ನಾವು ಬಾಡಿ ಮೆಜರ್ಮೆಂಟ್ಸ್ ಆದರೆ ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ಶೋಲ್ಡರು ಮತ್ತು ಆರ್ಮಲ್ ಡೌನಿಂಗ್ನ ಮಾರ್ಕ್ ಮಾಡ್ಕೊಳ್ತೀವಿ. ಅದೇ ಅಳತೆ ಬ್ಲೌಸ್ ಕೊಟ್ಟರೆ ಅಳತೆ ಬ್ಲೌಸು ಪರ್ಫೆಕ್ಟ್ ಇರಬೇಕು. ಫಸ್ಟೇ ನಾನು ತಿಳಿಸ್ದಂಗೆ ಈ ಸೈಡ್ ಲೆಂತ್ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಒಂದು ಮಾರ್ಕ್ ಮಾಡ್ತೀವಿ. ಈ ಶೋಲ್ಡರು ಮತ್ತು ಈ ಆರ್ಮಲ್ ಡೌನಿಂಗ್ ಮಾರ್ಕ್, ಈ ಎರಡು ಮಾರ್ಕ್ನ ನಾವು ಮೆಜರ್ಮೆಂಟ್ ಮಾಡಿಕೊಂಡು ಇಲ್ಲಿ ಶೋಲ್ಡರ್ಗೆ ತೊಗೊಳ್ತೀವಿ. ಅದೇ ಅಳತೆ ಬ್ಲೌಸ್ ಇದ್ದರೆ ನೀವು ಅಳತೆ ಬ್ಲೌಸಲ್ಲಿ ಈ ಪಟ್ಟಿ ಎಷ್ಟಿರುತ್ತೋ ಅಷ್ಟನ್ನು ಮಾರ್ಕ್ ಮಾಡ್ಬೋದು. ಬಾಡಿ ಮೆಜರ್ಮೆಂಟ್ಸ್ ಆದರೆ ಈ ಶೋಲ್ಡರಲ್ಲಿ ಅರ್ಧಕ್ಕೆ ಕರೆಕ್ಟಾಗಿ ತಗೊಳ್ಬೇಕು. ನೆಕ್ಸ್ಟು ಚೆಸ್ಟ್ ಇರುತ್ತೆ, ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ತೀರಾ, ವೇಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ತೀರಾ, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಎರಡನ್ನೂ
ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಎಕ್ಸ್ಟ್ರಾ 1-2 ಇಂಚು. ಮತ್ತು ಬ್ಯಾಕ್ ಡೀಪು ಎಷ್ಟಾದರೆ ಇರುತ್ತೋ ಬ್ಯಾಕ್ ಡೀಪು ಅಷ್ಟು ಬ್ಯಾಕ್ ಡೀಪು. ನೆಕ್ಸ್ಟು ಇದು ಬ್ಯಾಕ್ ಡಾಟ್ಸ್. ಇಲ್ಲಿ ಜನ್ರಲಾಗಿ 1 ಇಂಚ್ವರೆಗೂ ತೊಗೊಳ್ಳಿ, ಓಕೆನಾ. ಜನ್ರಲಾಗಿ 1 ಇಂಚು, ಒಂದು 32 ಚೆಸ್ಟ್ ಮೆಜರ್ಮೆಂಟಿಂದ, ಓಕೆನಾ, ಒಂದು 38-40 ಇಂಚ್ವರೆಗೂ ಜನ್ರಲಾಗಿ 1 ಇಂಚ್ ತೊಗೊಳ್ಳಿ, ಸಾಕಾಗುತ್ತೆ. ಇದೇನು ಅಂದರೆ ನೀವು 1 ಇಂಚು ಹೊಸ್ದಾಗಿ ಕಲಿಯೋರು ಈ ರೀತಿ 1 ಇಂಚು ಇಲ್ಲಿಂದ 1 ಇಂಚ್ ತೊಗೊಂಡು ನೀವು ಇದ್ರ ಪ್ರಕಾರ ಮಾರ್ಕ್ ಮಾಡ್ಬೋದು. ಬಟ್ ಇದಕ್ಕೆ ಫಾರ್ಮುಲಾಗಿಂತ ನಾವು ಈ ರೀತಿ ಕೈಯಲ್ಲಿ ಈ ಶೇಪ್ನ ಮಾರ್ಕ್ ಮಾಡಿಬಿಟ್ಟು ನೋಡಿದರೆ ನಮಗೆ ಅನ್ನಿಸ್ಬೇಕು ಏನು ಅಂತ, ಈ ಶೇಪು ಪರ್ಫೆಕ್ಟಾಗಿದೆ ಅಂತ ನಮ್ಗೆ ಅನ್ನಿಸ್ಬೇಕು. ಫಾರ್ಮುಲಾಗಿಂತ ನಾನು ಈ ಆರ್ಮಲ್ ರೌಂಡಿಂಗ್ ಮಾರ್ಕ್ ಏನಿದೆ ಇದನ್ನು ನಮ್ಗೆ ಪರ್ಫೆಕ್ಟಾಗಿದೆ ಅಂತ ಅನ್ನಿಸ್ಬೇಕು, ಅದನ್ನೇ ನಾನು ಜಾಸ್ತಿ ನಂಬ್ತೀನಿ ಈ ಒಂದು ವಿಚಾರದಲ್ಲಿ. ಮತ್ತು ಇದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಏನು, ಆರ್ಮಲ್ ರೌಂಡಿಂಗು. ಈ ಆರ್ಮಲ್ ರೌಂಡಿಂಗ್ನ ಈ ರೀತಿ ಟೇಪಲ್ಲಿ ಕಂಪಲ್ಸರಿ ನಾವು ಚೆಕ್ ಮಾಡಿಕೊಳ್ಳೇಬೇಕು. ಪ್ರತಿ ಬ್ಲೌಸಲ್ಲೂ, ಪ್ರತಿ ಬ್ಲೌಸ್ ಕಟ್ ಮಾಡಬೇಕಾದ್ರೂ ಈ ರೀತಿ ಚೆಕ್ ಮಾಡಿಕೊಳ್ಳೇಬೇಕು. ಬಾಡಿ ಮೆಜರ್ಮೆಂಟ್ಸ್ ಆದರೂ ಕಂಪಲ್ಸರಿ ಚೆಕ್ ಮಾಡಬೇಕು. ಅಳತೆ ಬ್ಲೌಸ್ ಇದ್ದರೆ ಅಳತೆ ಬ್ಲೌಸನ್ನ ಇಟ್ಟು ಕಂಪಲ್ಸರಿ ಚೆಕ್ ಮಾಡಬೇಕು. ಅದು ಪರ್ಫೆಕ್ಟ್ ಬಂತು ಅಂದರೆ ಮಾತ್ರ ನೀವು ನೆಕ್ಸ್ಟ್ ಕಟಿಂಗ್ ಮಾಡಬೇಕು. ಅದು ಪರ್ಫೆಕ್ಟ್ ಬಂದಿಲ್ಲ ಅಂದರೆ ನಾವಿಲ್ಲಿ ಆರ್ಮಲ್ ಡೌನಿಂಗು ಅಡ್ಜಸ್ಟ್ಮೆಂಟಿಂಗ್ ಮಾಡೋದನ್ನು ಕಲಿಬೇಕು. ಆರ್ಮಲ್ ರೌಂಡಿಂಗ್ ಪರ್ಫೆಕ್ಟಾಗಿ ಬಂದಿಲ್ಲ ಅಂದರೆ ಇದನ್ನು ಅಡ್ಜಸ್ಟ್ಮೆಂಟಿಂಗ್ ಮಾಡೋದು ಕಲ್ತ್ಕೊಳ್ಬೇಕು. ಒಂದು ವೇಳೆ ಶೋಲ್ಡರ್ ಡ್ರಾಪ್ ಏನಾದರೂ ಬಂತು ಅಂದರೆ ನೆಕ್ಸ್ಟ್ ಟೈಮ್ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಒಂದು ಅರ್ಧ ಇಂಚು ಶೋಲ್ಡರ್ನ ಕಡಿಮೆ ಮಾಡಿ, ನೆಕ್ ವಿಡ್ತ್ನ ಆಗ ಕಡಿಮೆ ಮಾಡಿ. ಒಂದು ವೇಳೆ ಶೋಲ್ಡರ್ ಡ್ರಾಪ್ ಬಂತು ಅಂದರೆ ಪರ್ಫೆಕ್ಟಾಗಿ ಫಾರ್ಮುಲಾ ಪ್ರಕಾರ ನಾವು ಕಟ್ ಮಾಡಿದರೆ ಡೀಪು ಜಾಸ್ತಿ ಇದ್ದು ಬ್ರಾಡ್ ಕಟ್ ಜಾಸ್ತಿ ಇದ್ರೂ ಶೋಲ್ಡರ್ ಡ್ರಾಪು ಆಲ್ಮೋಸ್ಟ್ ಬರೋದಿಲ್ಲ. ಕೆಲವ್ರಿಗೆ ಮಾತ್ರ ನಾನು ಹೇಳ್ಕೊಡುವಂಥ ಮೆಥಡಲ್ಲಿ ಕಟಿಂಗ್ ಮಾಡಿದಾಗ ಕೆಲವ್ರಿಗೆ ಮಾತ್ರ ಶೋಲ್ಡರ್ ಡ್ರಾಪ್ ಬರುತ್ತೆ. ಅದು ಏನಕ್ಕೆ ಬರುತ್ತೆ ಅಂದರೆ ಅವ್ರದ್ದು ಭುಜ ಈ ರೀತಿ ಕ್ರಾಸ್ ಇರೋದಾಗಿರ್ಬೋದು, ಓಕೆನಾ. ಅಲ್ಲಿ ಪರ್ಫೆಕ್ಟಾಗಿ ಕೂರೋದಿಲ್ಲ ಭುಜ ಈ ರೀತಿ ಕ್ರಾಸ್ ಇದ್ದರೆ. ನೆಕ್ಸ್ಟು ನೀವು ಸ್ಟಿಚಿಂಗ್ ಮಾಡಬೇಕಾದ್ರೇ ಕೆಲವು ಮಿಸ್ಟೇಕ್ ಮಾಡಿರ್ತೀರ, ಅದು ನಿಮಗೆ ಗೊತ್ತಾಗೋದಿಲ್ಲ. ಲೈನಿಂಗ್ ಅಟ್ಯಾಚ್ ಮಾಡುವಾಗ ಸ್ವಲ್ಪ ಎಳೆದು ಎಕ್ಸ್ಪೆಂಡ್ ಮಾಡಿ ಅಟ್ಯಾಚ್ ಮಾಡೋದು, ಇಲ್ಲಾಂದರೆ ಫ್ರಂಟ್ ಸೈಡ್ ನೆಕ್ಕು ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಫ್ರಂಟ್ ಸೈಡ್ ನೆಕ್ ಎಮ್ಮಿಂಗ್ ಇಲ್ಲ ಪೈಪಿಂಗ್ ಮಾಡಬೇಕಾದ್ರೆ ಎಳೆದು ರಫ್ ಹ್ಯಾಂಡ್ಲಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಭುಜ ಅನ್ನೋದು ಜಾಸ್ತಿ ಆಗುತ್ತೆ. ಈ ನೆಕ್ ವಿಡ್ತ್ ಹತ್ರ ಇಲ್ಲಿ ಈ ರೀತಿ ಕ್ರಾಸ್ ಆಗಿರುತ್ತೆ. ಹೀಗೆ ಒಂದು ಅರ್ಧ ಇಂಚಿನ್ನು ಜಾಸ್ತಿ ಆಗಿರುತ್ತೆ, ಇದು ಎಕ್ಸ್ಪೆಂಡ್ ಆಗಿರುತ್ತೆ. ಆಗ ನಿಮಗೆ ಶೋಲ್ಡರ್ ಡ್ರಾಪ್ ಬರುತ್ತೆ. ಇದು ಸ್ಟ್ರೈಟ್ ಇರಬೇಕು, ಇಲ್ಲ ಅಂದರೆ ಸಾಧ್ಯವಾದರೆ ಈ ರೀತಿ ಒಳಗಡೆ ಸೈಡ್ ಆದರೂ ಇರಬೇಕು. ಈ ಭುಜದಿಂದ ಈ ರೀತಿ ಒಳಗಡೆ ಸೈಡ್ ಇದ್ದರೂ ಟೈಟಾಗಿ ಕೂರುತ್ತೆ, ಇಲ್ಲ ಸ್ಟ್ರೈಟಾಗಾದರೂ ಇರಬೇಕು. ನೀವು ಸ್ಟಿಚಿಂಗ್ ಮಾಡಿದಾಗ ಅಷ್ಟು ಪರ್ಫೆಕ್ಟಾಗಿ ನೀವು ಸೂಕ್ಷ್ಮತೆಯಿಂದ ಸ್ಟಿಚಿಂಗ್ ಮಾಡಬೇಕು. ತುಂಬ ಎಳೆದು ಸ್ಟಿಚಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ರೀತಿ ಜಾಸ್ತಿ ಆಗುತ್ತೆ. ಇಲ್ಲಿ ಇದು ಜಾಸ್ತಿ ಆದಾಗ ಸಾಮಾನ್ಯವಾಗಿ ಇದು ಶೋಲ್ಡರ್ ಡ್ರಾಪ್ ಬಂದೇ ಬರುತ್ತೆ. ಯಾಕೆ ಅಂದರೆ ಭುಜದ ಹತ್ರ ಇದು ಟೈಟಾಗಿ ಕೂರೋದಿಲ್ಲ, ಲೂಸ್ ಇರುತ್ತೆ. ಲೂಸ್ ಇದ್ದಾಗ ಶೋಲ್ಡರ್ ಡ್ರಾಪ್ ಬರುತ್ತೆ, ಮತ್ತು ಆರ್ಮಲ್ ರಿಂಕಲ್ಸು ಬರುತ್ತೆ. ಇದು ಶೋಲ್ಡರು, ನೆಕ್ ವಿಡ್ತು, ಆರ್ಮಲ್ ಡೌನಿಂಗು, ಆರ್ಮಲ್ ರೌಂಡಿಂಗು, ಈ 4 ತುಂಬ ಇಂಪಾರ್ಟೆಂಟು. ನಾವು ಈ 4 ಏನು ಪಾಯಿಂಟ್ಸ್ ಇದ್ದಾವೋ, ಈ ಮೆಜರ್ಮೆಂಟ್ಸ್ ಇದ್ದಾವೋ, ಈ ಮೆಜರ್ಮೆಂಟ್ಸ್ನ ಒಂದು ರೂಲ್ಸ್, ಒಂದು ಫಾರ್ಮುಲಾ ಪ್ರಕಾರ, ಒಂದು ಮೆಥಡ್ನಲ್ಲಿ ನಾವು ಪ್ರಾಪರಾಗಿ ಮೆಜರ್ಮೆಂಟ್ಸ್ ಮಾರ್ಕ್ ಮಾಡಿ ಕಟ್ ಮಾಡಿದರೆ ಎಂಥರ್ಗಾದ್ರೂ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಫಿಟ್ಟಿಂಗು. ಶೋಲ್ಡರ್ ಡ್ರಾಪ್, ಆರ್ಮಲ್ ರಿಂಕಲ್ಸ್ ಇವು ಯಾವೂ ಬರೋದಿಲ್ಲ. ನೀವು ಇದರಲ್ಲಿ ಏನು ಅಂದರೆ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಇರುತ್ತೆ, ಇದು ತಿಳ್ಕೊಳ್ಳಿ. ಜಾಸ್ತಿ ನೀವು ಮೇಜರ್ ಚೇಂಜಸ್ ಮಾಡೋದು ಏನಿರೋದಿಲ್ಲ. ಒಂದು ಮೆಜರ್ಮೆಂಟಿಂದ ಇನ್ನೊಂದು ಮೆಜರ್ಮೆಂಟ್ಗೆ ಸ್ವಲ್ಪನೇ ವ್ಯತ್ಯಾಸ ಬರೋದು, ಜಾಸ್ತಿ ಬರೋಲ್ಲ. 30 ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ 5 ಇಂಚ್ ಶೋಲ್ಡರ್ ಇರುತ್ತೆ, 5 ಇಂಚ್ ಆರ್ಮಲ್ ಡೌನಿಂಗ್ ಇರುತ್ತೆ. ಅದೇ 32 ಇಂಚ್ ಮೆಜರ್ಮೆಂಟ್ಗೆ ಕೆಲವು ಸಾರಿ 5 ಇಂಚೇ ತೊಗೊಳ್ಬೇಕಾಗುತ್ತೆ, ಕೆಲವು ಸಾರಿ 5.5 ಇಂಚ್ಗೂ ಕೂರುತ್ತೆ, ಫಿಟ್ಟಿಂಗ್ ಬರುತ್ತೆ. ಇದು ಈ ಅಡ್ಜಸ್ಟ್ಮೆಂಟಿಗೆ ಸ್ವಲ್ಪ ಇದೆ ಅಲ್ವಾ, ಇದನ್ನು ನೀವು ಪ್ರಾಪರಾಗಿ ತಿಳ್ಕೊಳ್ಬೇಕು. ಒಂದು ಮೆಜರ್ಮೆಂಟಿಂದ ಇನ್ನೊಂದು ಮೆಜರ್ಮೆಂಟ್ಗೆ ಯಾವ ರೀತಿ ಅನ್ನೋದು ರೆಗ್ಯುಲರಾಗಿ ವೀಡಿಯೋಸ್ ಫಾಲೋ ಮಾಡಿ, ನಿಮಗೆ ನಾನು ಸಾಧ್ಯವಾದಷ್ಟು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವನ್ನ ನಾವು ಎಷ್ಟು ಪರ್ಫೆಕ್ಟಾಗಿ ತಿಳ್ಕೊಳ್ತೀವೋ ಅಷ್ಟು ಪರ್ಫೆಕ್ಟಾಗಿ, ಅಷ್ಟು ಜನಕ್ಕೆ ಪರ್ಫೆಕ್ಟಾಗಿ ನಾವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಡ್ಬೋದು. ಫಿಟ್ಟಿಂಗ್ 100% ಬರುತ್ತೆ. ಇವುಗಳ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ನಮಗೆ ಗೊತ್ತಿಲ್ಲ ಅಂದರೆ ನಾವು ಎಲ್ಲವನ್ನು ಮಾರ್ಕ್ ಮಾಡಿದ್ದೀವಿ, ಎಲ್ಲವನ್ನು ಪರ್ಫೆಕ್ಟಾಗಿ ಮಾರ್ಕ್ ಮಾಡಿ ಕಟ್ ಮಾಡಿದ್ದೀವಿ, ಆದರೂ ನಮಗೆ ಆರ್ಮಲ್ ರಿಂಕಲ್ಸ್ ಬರುತ್ತೆ, ಶೋಲ್ಡರ್ ಡ್ರಾಪ್ ಬರುತ್ತೆ ಅಂದರೆ
ಇದರಲ್ಲಿ ಅಷ್ಟು ಮೇಜರಾಗಿ ಚೇಂಜಸ್ ಮಾಡೋ ಅಂಥದ್ದು ಏನು ಇರೋದಿಲ್ಲ, ಸ್ವಲ್ಪದಲ್ಲೇ ಇರುತ್ತೆ. ಅದರಲ್ಲೇ ಎಲ್ಲ ಪ್ರಾಬ್ಲಮ್ಸು ಬರೋದು. ಈಗ ನೋಡಿ, ಇದರಲ್ಲೇ ನಿಮಗೆ ಪ್ರಾಬ್ಲಮ್ ಬರುತ್ತೆ. ಈ ನೆಕ್ ಅನ್ನೋದು ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ಅಂತ ತಿಳಿಸ್ತೀನಿ ಯಾವಾಗಾದರೂ ನಾನು, ಓಕೆನಾ? ಯಾಕೆ ಅಂದರೆ ಶೋಲ್ಡರ್ ಡ್ರಾಪ್ ಬರೋದು ಈ ರೀತಿ ಕ್ರಾಸಾಗಿ ಕಟ್ ಮಾಡಿದರೆ ಇಲ್ಲಿ ಭುಜದ ಹತ್ರ ಟೈಟಾಗಿ ಕೂರುತ್ತೆ ಅಂತ. ಇಲ್ಲ ಅಂದರೆ ಸಾಮಾನ್ಯವಾಗಿ ಸ್ಟ್ರೈಟ್ ಆದರೆ ಇರಬೇಕು ನೀವು ಸ್ಟಿಚಿಂಗ್ ಮಾಡಿದಾಗ. ಈ ರೀತಿ ಕ್ರಾಸ್ ಬರಬಾರ್ದು. ಇದು ಸ್ಟಿಚಿಂಗ್ ಮಾಡಿದಾಗ ಬರುತ್ತೆ, ಕಟಿಂಗ್ ಮಾಡಿದಾಗ ಕರೆಕ್ಟಾಗಿರುತ್ತೆ, ಸ್ಟಿಚಿಂಗ್ ಮಾಡಿದಾಗ ಬರುತ್ತೆ. ಈ ರೀತಿ ನೀವಿಲ್ಲಿ ಒಂದು 1/4 ಇಂಚ್ ಎಕ್ಸ್ಟ್ರಾ ಬಂತು ಅಂದ್ರೂ ಈಸಿಯಾಗಿ ಶೋಲ್ಡರ್ ಡ್ರಾಪ್ ಬರುತ್ತೆ. ನೀವು ಮಿಕ್ಕಿರೋದು ಪ್ರತಿಯೊಂದು ಮಾರ್ಕಿಂಗು, ಚೆಸ್ಟು, ವೇಸ್ಟು, ಡಾಟ್ಸು, ಡೀಪು, ಆರ್ಮಲ್ ರೌಂಡಿಂಗು, ಆರ್ಮಲ್ ಡೌನಿಂಗು ಎಲ್ಲವನ್ನೂ ನೀವು ಪರ್ಫೆಕ್ಟಾಗಿ ಕಟ್ ಮಾಡಿದ್ರೂ, ಫ್ರಂಟ್ ಸೈಡ್ ಪಾರ್ಟು, ಸ್ಲೀವ್ಸು, ಕ್ರಾಸ್ ಬೆಲ್ಟು ಎಲ್ಲವನ್ನೂ ಪರ್ಫೆಕ್ಟಾಗಿ ಕಟ್ ಮಾಡಿದ್ದೀರಾ, ಫಾರ್ಮುಲಾ ಪ್ರಕಾರ ಕಟ್ ಮಾಡಿದ್ದೀರಾ, ಮೆಜರ್ಮೆಂಟ್ಸ್ ಪ್ರಾಪರಾಗಿ ಮಾರ್ಕ್ ಮಾಡಿದ್ದೀರಾ ಅಂದರು, ಸ್ಟಿಚಿಂಗಲ್ಲಿ ನೀವು ಒಂದು ಪಾಯಿಂಟು ಇದನ್ನು ಒಂದು 1/4 ಇಂಚು ನೆಕ್ಕು ಎಕ್ಸ್ಪೆಂಡ್ ಆಯಿತು ಅಂದರೂ ಶೋಲ್ಡರ್ ಡ್ರಾಪ್ ಬರುತ್ತೆ. ಶೋಲ್ಡರ್ ಡ್ರಾಪ್ ಬಂದಾಗ ಆರ್ಮಲ್ ರಿಂಕಲ್ಸ್ ಬರುತ್ತೆ. ಇದೇನಾದರೂ ಬಂದಿಲ್ಲ ಅಂದರೆ ನೀವು ಆರ್ಮಲ್ ರೌಂಡಿಂಗು, ಡೌನಿಂಗ್ ಕರೆಕ್ಟಾಗೆ ತೊಗೊಂಡಿರ್ತೀರ. ಇದು ಪರ್ಫೆಕ್ಟಾಗಿ ಕೂತ್ಕೊಂಡ್ರೆ ಆರ್ಮಲ್ ರಿಂಕಲ್ಸ್ ಬರೋದಿಲ್ಲ. ಬಟ್ ನೀವು ಇಲ್ಲಿ ಒಂದು ಸ್ವಲ್ಪ ಸ್ಟಿಚಿಂಗಲ್ಲಿ ಮಿಸ್ಟೇಕ್ ಆಯಿತು ಅಂದರೂ ಆರ್ಮಲ್ ರಿಂಕಲ್ಸ್ ಬರುತ್ತೆ. ಇದು ಒಂದಕ್ಕೊಂದು ಲಿಂಕ್ ಇರುತ್ತೆ, ಓಕೆನಾ? ಈ ರೀತಿ ಪಾಯಿಂಟ್ಸ್ ಇರುತ್ತೆ. ಇವು ಸ್ವಲ್ಪ ನಿಮಗೆ ಅವು ಅರ್ಥ ಆಗೋದಿಲ್ಲ. ಯಾಕೆ ನಾವು ಎಲ್ಲವನ್ನು ಪರ್ಫೆಕ್ಟಾಗಿ ಮಾರ್ಕಿಂಗ್ ಮಾಡಿ ಕಟ್ ಮಾಡಿದ್ದೀವಲ್ಲ, ಯಾಕೆ ಮತ್ತೆ ಆಲ್ಟ್ರೇಷನ್ಸ್ ಬಂತು ಅಂದರೆ ಕೆಲವು ಟೈಮು ಸ್ಟಿಚಿಂಗಲ್ಲಿ ಬರುತ್ತೆ, ಸ್ಟಿಚಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದನ್ನು ನಾವು ಸರಿ ಮಾಡ್ಕೊಳ್ಬೇಕು. ಅದು ಗೊತ್ತಿರಬೇಕು ಏನಕ್ಕೆ ಅನ್ನೋದು. ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ಇರುವಂಥ ಉದ್ದೇಶ. ನಾನಿಷ್ಟು ಈಗ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದೀನೋ ಇವೆಲ್ಲವೂ ನಿಮಗೆ ತುಂಬಾ ಇಂಪಾರ್ಟೆಂಟ್. ಇದನ್ನು ನೀವು ತಿಳ್ಕೊಳ್ಬೇಕು. ಪ್ರತಿಯೊಂದು ಬ್ಲೌಸಲ್ಲೂ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಶೋಲ್ಡರು, ನೆಕ್ ವಿಡ್ತು, ಆರ್ಮಲ್ ಡೌನಿಂಗು, ಆರ್ಮಲ್ ರೌಂಡಿಂಗು ಬ್ಲೌಸ್ನಲ್ಲಿ ನಮಗಿವು ಫಸ್ಟು ಈ 4 ಪಾಯಿಂಟ್ಸ್ ಏನಿದಾವೋ ತುಂಬ ಇಂಪಾರ್ಟೆಂಟು. ನೀವು ಇವುಗಳ ಬಗ್ಗೆ ಪ್ರತಿ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟು ಪರ್ಫೆಕ್ಟಾಗಿ ಅಳತೆ ಬ್ಲೌಸೇ ಇದ್ದರೂ ಓಕೆ, ಬಾಡಿ ಮೆಜರ್ಮೆಂಟ್ಸ್ ಇದ್ದರೂ ಓಕೆ, ಸ್ವಲ್ಪ ಫಾರ್ಮುಲಾ ಪ್ರಕಾರ ಕರೆಕ್ಟಾಗಿ ಮಾರ್ಕ್ ಮಾಡಿ ಕಟ್ ಮಾಡಿ. ಇನ್ನು ಫ್ರಂಟ್ ಸೈಡ್ ಪಾರ್ಟಲ್ಲಿ ಬೇರೆ ಏನೂ ಇರೋದಿಲ್ಲ, ಡಾಟ್ಸ್ ಮಾತ್ರ ಇರುತ್ತೆ, ಓಕೆನಾ? ಫ್ರಂಟ್ ಡೀಪು ಡಾಟ್ಸ್ ಮಾತ್ರನೇ ಇರುತ್ತೆ. ಇನ್ನು ಕ್ರಾಸ್ ಬೆಲ್ಟು ಅದಕ್ಕೂ ಬೇರೆ ಇರುತ್ತೆ, ಸ್ಲೀವ್ಸ್ ಬೇರೆ ಇರುತ್ತೆ. ಸ್ಟಿಚಿಂಗ್ ಮಾಡುವಾಗ ಒಂದು ಸ್ವಲ್ಪ ಎಕ್ಸ್ಪೆಂಡ್ ಮಾಡಿದೆ, ಕೈ ಸ್ವಲ್ಪ ಸೆಟ್ ಆಗೋವರೆಗೂ ಸೂಕ್ಷ್ಮತೆಯಿಂದ ನೀವು ಸ್ಟಿಚಿಂಗ್ ಮಾಡಿದರೆ ಪ್ರತಿಯೊಬ್ಬರಿಗೂ ಫಿಟ್ಟಿಂಗು ಪರ್ಫೆಕ್ಟಾಗಿ ಬರುತ್ತೆ. ಸ್ವಲ್ಪ ನೀವು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳೋದ್ರಲ್ಲೇ ಇರುತ್ತೆ. ನೀವು ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಇರುತ್ತೆ. ಮೇಜರ್ ಚೇಂಜಸ್ ಅಂತ ಏನೂ ಇರೋದಿಲ್ಲ. 1 ಇಂಚು 2 ಇಂಚು ಯಾವುದು ಡಿಫ್ರೆನ್ಸ್ ಬರೋದಿಲ್ಲ. ಒಂದು ಬ್ಲೌಸಿಂದ ಒಂದು ಮೆಜರ್ಮೆಂಟಿಂದ ಇನ್ನೊಂದು ಮೆಜರ್ಮೆಂಟ್ಗೆ ಅರ್ಧ ಇಂಚು ಡಿಫ್ರೆನ್ಸ್ ಬರುತ್ತೆ ಪ್ರತಿಯೊಂದರಲ್ಲೂ ಅಷ್ಟೇ. ನಿಮ್ಗೆ 1 ಇಂಚು 2 ಇಂಚು ಎಲ್ಲೂ ಡಿಫ್ರೆನ್ಸು ಬರೋದಿಲ್ಲ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸಿಂಪಲ್ಲಾಗಿ ನಾನು ನಿಮಗೆ ಒಂದೇ ಲೈನಲ್ಲಿ ತಿಳಿಸ್ಕೊಡ್ಬೇಕು ಅಂದರೆ ಈ ವಿಡಿಯೋದಲ್ಲಿರುವಂಥ ಎಲ್ಲ ಇನ್ಫಾರ್ಮೇಷನ್ಗೆ ಒಂದು ಕ್ಲಾರಿಟಿ ಕೊಡಬೇಕು ಅಂದರೆ, ಯಾವುದೇ ಬ್ಲೌಸ್ನ ಕಟ್ ಮಾಡಿ ಬಾಡಿ ಮೆಜರ್ಮೆಂಟ್ಸ್ಗಾದರೂ ಕಟ್ ಮಾಡಿ, ಇಲ್ಲ ಅಳತೆ ಬ್ಲೌಸ್ಗಾದರೂ ತೊಗೊಂಡು ಅಳತೆ ಬ್ಲೌಸಿಂದ ಆದರೂ ಮೆಜರ್ಮೆಂಟ್ಸ್ ತೊಗೊಂಡು ಕಟ್ ಮಾಡಿ. ಈ 4 ಪಾಯಿಂಟು ತುಂಬ ಇಂಪಾರ್ಟೆಂಟು. ಶೋಲ್ಡರು, ನೆಕ್ ವಿಡ್ತು, ಆರ್ಮಲ್ ಡೌನಿಂಗು, ಆರ್ಮಲ್ ರೌಂಡಿಂಗು ಪ್ರತಿ ಬ್ಲೌಸ್ನಲ್ಲೂ ಇದ್ರ ಬಗ್ಗೆ ಸ್ವಲ್ಪ ಗಮನ ಜಾಸ್ತಿ ಕೊಡಿ. ಒಂದು ಪ್ರಾಪರ್ ಮೆಥಡ್ನಲ್ಲಿ ಫಾರ್ಮುಲಾ ಪ್ರಕಾರ ಒಂದು ಕಡೆಯಿಂದ ನೀಟಾಗಿ ಮಾರ್ಕಿಂಗ್ ಮಾಡಿ ನೀವು ಕಟ್ಟಿಂಗ್ ಮಾಡಿ. ಬ್ಯಾಕ್ ಸೈಡ್ ಪಾರ್ಟು ಎಷ್ಟು ಪರ್ಫೆಕ್ಟಾಗಿ ನೀವು ಕಟ್ ಮಾಡ್ತೀರೋ ಫ್ರಂಟ್ ಸೈಡ್ ಪಾರ್ಟು ಅಷ್ಟೇ ಪರ್ಫೆಕ್ಟಾಗಿರುತ್ತೆ. ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಎಕ್ಸ್ಪೆಂಡ್ ಮಾಡದೆ ಸ್ವಲ್ಪ ಹುಷಾರಾಗಿ ಸ್ಟಿಚಿಂಗ್ ಮಾಡಿ. ಫಿಟ್ಟಿಂಗು 100% ಪರ್ಫೆಕ್ಟಾಗಿರುತ್ತೆ. ಇಷ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ಬೇಕು ಈ ವಿಚಾರ ಅನ್ನೋದು ನನ್ನ ಉದ್ದೇಶ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ನಿಮಗೆ ತಿಳಿಸ್ಕೊಟ್ಟಂಥ ವಿಚಾರ, ಓಕೆನಾ? ಇದರಲ್ಲಿ ನಿಮಗೆ ಯಾವುದು ಕಟಿಂಗ್ ಮಾಡಿ ಯಾವುದು ತೋರಿಸೋಂಥದ್ದು ಏನಿಲ್ಲ. ನಿಮಗೊಂದು ಕ್ಲಾರಿಟಿ ಬರಲ್ಲ ಅಂತ ನಾನು ಅಂದಾಜಿಗೆ ಒಂದು ಮಾರ್ಕಿಂಗ್ ಮಾಡಿ ತೋರಿಸಿದ್ದೀನಿ ಬ್ಯಾಕ್ ಸೈಡ್ ಪಾರ್ಟಲ್ಲಿ. ಇದು ಇಂಪಾರ್ಟೆಂಟು ಈ ಪಾಯಿಂಟ್ಸ್ ಅನ್ನೋದು. ಇದನ್ನು ನೆನಪಿನಲ್ಲಿ ಇಟ್ಕೊಂಡು ಮತ್ತೆ ಮುಂದೆ ಕಟಿಂಗ್ ಮಾಡುವಂಥ ಬ್ಲೌಸ್ ಪೀಸ್ನಲ್ಲಿ ಸ್ವಲ್ಪ ಹುಷಾರಾಗಿ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಕೇರ್ ಕೊಟ್ಟು ಕಟ್ ಮಾಡಿ 100% ಫಿಟ್ಟಿಂಗ್ ಅಂತೂ ಬರುತ್ತೆ. ಇಷ್ಟು ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ಇನ್ಫಾರ್ಮೇಷನ್ನು ಯೂಸ್ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನನಗೂ ಸ್ವಲ್ಪ ಸಪೋರ್ಟ್ ಇರುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.